ನೇತೃತ್ವದಲ್ಲಿ ಇವತ್ತಿನ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಸೊಗಸಾಗಿ ನೆರವೇರ್ತಾ ಇದೆ. ಇಂಡಿ ತಾಲೂಕಿನಲ್ಲಿ ನಾನು ನನ್ನ ನಿರೀಕ್ಷೆಗಿಂತ ಮೀರಿ ಇವತ್ತು ಬೈಕ್ ರ್ಯಾಲಿ ಮೂಲಕ ಪಕ್ಷದ ಎಲ್ಲ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರು, ತಾಲೂಕಿನ ಹಿರಿಯಕರು, ಜೊತೆಯಲ್ಲಿ ತಾಲೂಕಿನ ಹೆಣ್ಮಕ್ಳು ಎಲ್ಲರೂ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತಂದುಕೊಟ್ಟಿದ್ದೀರಿ. ಬಿ ಡಿ ಪಾಟೀಲರ ಕಳೆದ ಚುನಾವಣೆಗಳ ಸೋಲಿನ ಆತ್ಮವಿಮರ್ಶೆ ಹಾಗೂ ಆತ್ಮಾವಲೋಕನ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯಕರು, ತಾಲೂಕಿನ ಹೋರಾಟಗಾರರಾಗಿರ್ತಕ್ಕಂಥ ಪಂಚಪ್ಪ ಕಲ್ಬುರ್ಗಿರವರು ಪ್ರಾಸ್ತಾವಿಕವಾಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ವಿಶೇಷವಾಗಿ ಈ ತಾಲೂಕಿನಲ್ಲಿ ಎದುರು ನೋಡ್ತಾ ಇರ್ತಕ್ಕಂಥ ರೈತಾಪಿ ವರ್ಗದ ಪ್ರತಿನಿತ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಜೊತೆಯಲ್ಲಿ ನೀರಾವರಿ ವಿಚಾರದಲ್ಲಿ ಆಗಿರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ಕಾರ್ಯಕ್ರಮಗಳು ವೇಗ ಏನು ಪಡೆದುಕೊಳ್ಬೇಕಾಗಿತ್ತು, ಎಲ್ಲವೂ ಕುಂಠಿತಗೊಂಡಿದೆ ಅಂತಕ್ಕಂಥದ್ರ ಬಗ್ಗೆ ಪಂಚಮ್ಮನವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಅವರು ಒಂದು ಮಾತನ್ನ ಹೇಳ್ತಾ ಇದ್ರು, ವಿಟಮಿನ್ ಎಂ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಬಿ ಡಿ ಪಾಟೀಲರು ಹಣಕಾಸಲ್ಲಿ ಶ್ರೀಮಂತರು ಇಲ್ಲದೆ ಇರ್ಬೋದು, ಆದರೆ ಹೃದಯವಂತಿಕೆಯಲ್ಲಿ ಶ್ರೀಮಂತರಿದ್ದಾರೆ. ಚುನಾವಣೆಗಳಲ್ಲಿ ಯಾವಾಗಲೂ ಕೂಡ ದುಡ್ಡು ಕಾಸಿರ್ತಕ್ಕಂಥವ್ರು ತನ್ನನ್ನು ತಾನು ಬಲಿಷ್ಠರು ಅಂತಕ್ಕಂಥದ್ದನ್ನ ಏನು ಅಂದ್ಕೊಳ್ತಾರೆ. ಆದರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿ ಜನರು ಒಮ್ಮೆ ಹೃದಯದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಎಂಥ ಬಲಿಷ್ಠವಾದಂಥ ವ್ಯಕ್ತಿಯೂ ಕೂಡ ಸೋಲ್ತಕ್ಕಂಥ ವಾತಾವರಣ ನಾವು ನೋಡಿದ್ದೇವೆ ಹಿಂದೆ ಇತಿಹಾಸದಲ್ಲಿ. ಹಾಗಾಗಿ ಧೃತಿಗೆಡ್ತಕ್ಕಂಥದ್ದು ಬೇಡ. ಬಿ ಡಿ ಪಾಟೀಲರು ಕಳೆದ ಚುನಾವಣೆಯ ಸೋಲಿನ ಬಹುಶಃ ಇಲ್ಲಿ ಹಿರಿಯಕರು ಮಾತನಾಡಬೇಕಾದ್ರೆ ಅವರು ಕಣ್ಣಲ್ಲಿ ನೀರಾಗ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಚುನಾವಣೆಯ ಹಿನ್ನಡೆ ಎಷ್ಟು ಆ ಅಭ್ಯರ್ಥಿಯ ಮೇಲೆ, ಆ ವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದನ್ನ ನಾನು ಅರ್ಥ ಮಾಡ್ಕೊಳ್ತೇನೆ. ಆದರೆ ಒಬ್ಬ ರೈತನ ಮಗ ಇವತ್ತು ತಾಲೂಕಿನ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ತನ್ನದಾದಂಥ ಕನಸುಗಳು, ಕಲ್ಪನೆಗಳನ್ನ ಹೊತ್ತು ಇವತ್ತು ಬಿ ಡಿ ಪಾಟೀಲರು ನಿರಂತರವಾಗಿ ತಾಲೂಕಿನ ಜನತೆಯ ಸಂಬಂಧ ಮತ್ತು ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಯಾವ ಕಾರಣಕ್ಕೂ ಪಾಟೀಲ್ರೇ ಚುನಾವಣೆಯ ಹಿಂದಿನ ಚುನಾವಣೆಯ ಸೋಲಾಗಿರ್ಬೋದು, ಆದರೆ ನಿಮಗೂ ಆ ಭಗವಂತ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಎಲ್ಲವನ್ನ ಸಮಚಿತವಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋಣ. ಮುಂದೊಂದು ದಿನ 100ಕ್ಕೆ 100 ತಾಲೂಕಿನ ಜನತೆ ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ನಿಷ್ಠೆಯನ್ನು ಗುರುತಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ನಂಬಿದ್ದೇವೆ. ಜನತಾದಳ ಪಕ್ಷಕ್ಕೆ ಮುಂದಿನ ಭವಿಷ್ಯದ ದಿನಗಳಲ್ಲಿ ಶಾಸಕರಾಗಿ ನೋಡಬೇಕಾಗಿರ್ತಕ್ಕಂಥದ್ದು, ಕಾಣಬೇಕಾಗಿರ್ತಕ್ಕಂಥದ್ದು, ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಯಾವಾಗಲೂ ನನ್ನ ಮನಸ್ಸಲ್ಲಿ ಒಂದು ಚಿಂತನೆಯನ್ನು ಮಾಡ್ತಾ ಇರ್ತಾನೆ. 2004ರಿಂದ ಇಲ್ಲಿಯವರೆಗೂ ಕಳೆದ 20 ವರ್ಷದಲ್ಲಿ ಬಹಳ ಜನ ಬಂದು ಟಿಕೆಟನ್ನು ಪಡೆದು ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಇಲ್ಲಿಂದ ಶಾಸಕರಾಗಿ, ಮಂತ್ರಿಗಳಾಗಿ ದೊಡ್ಡ ದೊಡ್ಡ ಉನ್ನತವಾದಂಥ ಸ್ಥಾನಕ್ಕೆ ತಲುಪಿ ತದನಂತರ ಪಕ್ಷದ ಕಾರ್ಯಕರ್ತರಿಗೆ, ಪಕ್ಷಕ್ಕೆ, ವರಿಷ್ಠರಿಗೆ ಮೋಸ ಮಾಡಿ ಹೋಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ. ಯಾಕಿದನ್ನು ನಾನು ನಿಮ್ಮ ಮುಂದೆ ಮತ್ತೆ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಬಿ ಡಿ ಪಾಟೀಲರು ಒಬ್ಬರು ರೈತರ ಮಗ. ಅವರೇನು ದುಡ್ಡು ಕಾಸಲ್ಲಿ ಶ್ರೀಮಂತರಲ್ಲ, ಆದರೆ ಅವರಲ್ಲಿ ಒಂದು ಪ್ರಾಮಾಣಿಕತೆಯನ್ನು ನೋಡಿದ್ದೇನೆ ನಾನು. ಪಕ್ಷದ ಪರವಾಗಿ, ಪಕ್ಷದ ವರಿಷ್ಠರ ಪರವಾಗಿ, ಪಕ್ಷದ ಮುಂದಿನ ದಿನಗಳಲ್ಲಿ
ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿ ಡಿ ಪಾಟೀಲ್ರು, ರಾಜುಗೌಡ್ರು, ಆ ಕಡೆ ನಾಗಠಾಣದ ಮಾಜಿ ಶಾಸಕರು ಮತ್ತು ಬಸವನ ಬಾಗೇವಾಡಿಯ ಅಪ್ಪುಗೌಡರು ಕೂಡ ಇಲ್ಲಿ ಕೂತಿದ್ದಾರೆ. ಇವರೆಲ್ಲರೂ ಮುಂದೊಂದು ದಿನ ಈ ಜಿಲ್ಲೆಯಲ್ಲಿ ಶಾಸಕರಾದಾಗ ಪಕ್ಷಕ್ಕೆ ನಿಷ್ಠಾವಂತರು ಮುಂದಿನ ದಿನಗಳಲ್ಲಿ ಶಾಸಕರಾದಂತೆ ನಾವೆಲ್ಲರೂ ಕಾಣಬಹುದಣ್ಣ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಏನು ಸೇರಿದ್ದೀರಿ, ತಮ್ಮೆಲ್ರಿಗೂ ಗೊತ್ತಿದೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಪಕ್ಷವನ್ನ ಸಂಘಟನೆ ಮಾಡಬೇಕು, ಪಕ್ಷವನ್ನ ಬಲಪಡಿಸಬೇಕು. ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರುಗಳು ಯಾವುದೇ ಫಲಾಪೇಕ್ಷೆ ಇಲ್ದಿರ ಪಕ್ಷದ ಪರವಾಗಿ ದೀರ್ಘಕಾಲ ನೀವೆಲ್ಲರೂ ಹಲವಾರು ದಶಕಗಳಿಂದ ಈ ಪಕ್ಷ ಸ್ಥಾಪಿತವಾದ ದಿನದಿಂದನೂ ಇಲ್ಲಿಯವರೆಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ಇವತ್ತು ನಿಮ್ಮೆಲ್ಲರ ಜೊತೆ ಕೂತು ಸಮಾಲೋಚನೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ರಾಜ್ಯ ವ್ಯಾಪ್ತಿ ಅನೇಕ ಜಿಲ್ಲೆಗಳಿಗೆ ಈಗ ಭೇಟಿಯನ್ನು ಕೊಟ್ಟಿದ್ದೇವೆ. ಈಗಲೂ ಕೂಡ ಕಾರ್ಯಕ್ರಮ ಮುಕ್ತಾಯ ಆದ ನಂತರ ಬಿ ಡಿ ಪಾಟೀಲ್ರು ಒಂದೆರಡು ಕಾರ್ಯಕರ್ತರ ಮನೆಗಳಿಗೆ ಭೇಟಿಯನ್ನು ಮಾಡ್ತಕ್ಕಂಥದ್ದಿದೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ನಾನು ಕೂಡ ಅವ್ರಿಗೆ ನಮ್ಮ ಕಚೇರಿಯಲ್ಲಿ ಕರೆದಾಗ ಒಂದು ಮಾತನ್ನು ತಿಳಿಸ್ತಾ ಇದ್ದೇನೆ. ಯಾಕೆಂದರೆ ಇವತ್ತು ಬಂದ್ವು, ಸುಮ್ಮನೆ ವೇದಿಕೆ ಮೇಲೆ ನಿಂತು 4 ಜನ 4 ಮಾತಾಡಿದ್ವು ಹೊರಟ್ರು ಅಂತಕ್ಕಂಥದ್ದು ಆಗಬಾರ್ದು. ಯಾಕೆಂದರೆ ನೀವೆಲ್ಲ ಈ ಪಕ್ಷದ ಪರವಾಗಿ ಇಷ್ಟು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ, ಪಕ್ಷವನ್ನು ಕಟ್ಟು ಬೆಳೆಸಿದ್ದೀರಿ. ನಿಮ್ಮಂಥವರ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಂದು ನಿರಂತರ ಸಂಪರ್ಕ, ಸಂಬಂಧ, ಬಾಂಧವ್ಯವನ್ನು ಹೊಂದಬೇಕು ಅಂತಕ್ಕಂಥ ಬಯಕೆಯಿಂದ ಇವತ್ತು ಇಲ್ಲಿ ಬಂದು ನಿಂತಿದ್ದೇನೆ. ಮುಂದಿನ ಭವಿಷ್ಯದಲ್ಲೂ ಕೂಡ ಗ್ರಾಮ ಪಂಚಾಯಿತಿ ಚುನಾವಣೆ ನಾವು ಅತಿ ಶೀಘ್ರದಲ್ಲೇ ಎದುರು ನೋಡ್ತಾ ಇದ್ದೇವೆ. ಅದು ಡಿಸೆಂಬರು ಜನವರಿ ತಿಂಗಳಲ್ಲಿ ಬಹುಶಃ ಘೋಷಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಜೊತೆಗೆ ZPTP ಚುನಾವಣೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಘೋಷಣೆ ನೀವು ಈ ಕೂಡಲೇ ಮಾಡಬೇಕು, ಒಂದು ದಿನಾಂಕವನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ಕೋರ್ಟು ಕೂಡ ಸರ್ಕಾರಕ್ಕೆ ಹಲವಾರು ಬಾರಿ ಛೀಮಾರಿ ಹಾಕಿರ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೇವೆ. ಈ ಚುನಾವಣೆಗಳಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳು ಯಾರ್ಯಾರು ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ZPTP ವ್ಯಾಪ್ತಿಗಳಲ್ಲಿ ನಿರಂತರವಾಗಿ ಜನರ ಜೊತೆ ನೀವು ಸಂಪರ್ಕವನ್ನು ಹೊಂದ್ಕೊಂಡಿರ್ತೀರಿ. ಇವೆಲ್ಲವನ್ನ ವಿಷಯವನ್ನು ಸಂಪೂರ್ಣವಾಗಿ ಕ್ರೋಢೀಕರಿಸುವ ಮೂಲಕ ಮತ್ತೆ ನಿಮ್ಮ ಚುನಾವಣೆ ಸಮೀಪದಲ್ಲೇ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕಿಗೆ ಬಂದು ಕೂರ್ತೇನೆ, ಒಂದು ಪಟ್ಟಿಯನ್ನು ಕೂಡ ತೆಗೆದುಕೊಳ್ತೇನೆ, ಅಭ್ಯರ್ಥಿಗಳ ಜೊತೆಲಿ ಕೂತು ಸಮಾಲೋಚನೆ ಮಾಡಿ ನಿಮ್ಮ ಎದುರುಗಡೆ ಸಾಮೂಹಿಕವಾಗಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಯಾವುದೇ ಪಕ್ಷದ ಕಚೇರಿಯಲ್ಲಿ ಕೂತ್ಕೊಳ್ತಕ್ಕಂಥ ತೀರ್ಮಾನ ಅಲ್ಲ, ಅದು ತಗೊಳ್ತಕ್ಕಂಥ ತೀರ್ಮಾನ ಅಲ್ಲ. ನೀವು ಯಾವ ರೀತಿ ಇಂದಿನಿಂದ ನಿಮ್ಮ ತಾಲೂಕು ವ್ಯಾಪ್ತಿ, ನಿಮ್ಮ ಪಂಚಾಯಿತಿ, ZPTP ವ್ಯಾಪ್ತಿ ಬರ್ತಕ್ಕಂಥ ನಿಮ್ಮ ಪ್ರದೇಶದಲ್ಲಿ ನಿರಂತರವಾಗಿ ಜನರ ಜೊತೆ, ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಪ್ರಾಮಾಣಿಕ ಹೆಜ್ಜೆಯನ್ನು ಇಡ್ತೀರಾ, ಅಂಥವ್ರಿಗೆ ಪಕ್ಷ ಟಿಕೆಟ್ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಿಮ್ಮ ಸಮ್ಮುಖದಲ್ಲೇ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತಾರೆ. ನಾವು ಈಗ ತಾನೇ ಹಿರಿಯಕರು ಕಲಬುರಗಿರವರು ನಮಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.